ಎಲ್ಲರಿಗೂ ನಮಸ್ಕಾರ. ಇವತ್ತು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರಮೋದ್ ಜಿ ಮುತಾಲಿಕ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ. ಎಲ್ಲ ಪತ್ರಿಕಾ ಬಂಧುಗಳಿಗೆ ನಾವು ಶ್ರೀರಾಮ ಸೇನೆ ವತಿಯಿಂದ ಸ್ವಾಗತಿಸ್ತಾ ಇದ್ದೀವಿ. ಒಂದು 2-3 ವಿಷಯ ಹೇಳ್ತೀನಿ, ಮತ್ತೇನಾದ್ರು ಕೇಳಿದ್ರೆ ಕೇಳ್ಬೋದು. ಒಂದು ಕೇರಳ ಸ್ಟೋರಿ 2 ಎಲ್ಲ ಹಿಂದೂಗಳು ಕುಟುಂಬ ಸಹಿತ ಮಹಿಳೆಯರು ಸಹಿತ ನೋಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಕೇರಳ ಸ್ಟೋರಿಯಲ್ಲಿ ಮೊದಲೇದರಲ್ಲಿ ಹೇಗೆ ಅವರನ್ನ ಜಿಹಾದಿಗಳನ್ನ ಅಂದ್ರೆ ಟೆರರಿಸ್ಟಿಗೆ ಹೇಗೆ ಉಪಯೋಗಿಸ್ಕೊಳ್ತಾರೆ ಅಂತನ್ನುವಂತಹದ್ದು ತೋರಿಸಿದ್ರು. ಈ 2ನೇ ಇದರಲ್ಲಿ ರಾಜ್ಯ ಬಿಟ್ಟು ಬೇರೆ ದೇಶದಲ್ಲೆಲ್ಲ ಹೇಗೆ ಯಾವ ರೀತಿ ನಡೀತಾ ಇದೆ ಅಂತನ್ನುವಂಥದ್ದು 2-3 ಉದಾಹರಣೆಗಳನ್ನ ತಗೊಂಡು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮುಸ್ಲಿಮ ತಂತ್ರಗಾರಿಕೆ ಏನಿದೆ ಮತ್ತು ತಂದೆ ತಾಯಿ ಹೇಗೆ ಒಂಥರ ಪರಿತಪಿಸ್ತಾರೆ, ಹೇಗೆ ಅವರು ನೋವನ್ನ ವ್ಯಕ್ತಪಡಿಸ್ತಾರೆ, ಮತ್ತು ಈ ಮೋಹದ ಅಂದ್ರೆ ವಯಸ್ಸಿನ ಯೌವನದ ಇದರಲ್ಲಿ ಹಿಂದೂ ಹುಚ್ಚು ಹುಡುಗಿಯರು ಹೇಗೆ ಬಲಿ ಆಗ್ತಾರೆ, ಈ ರೀತಿ ವ್ಯವಸ್ಥಿತವಾದಂಥ ವಾಸ್ತವಿಕವಾದಂಥ ಸತ್ಯ ಘಟನೆಗಳ ಆಧಾರದ ಮೇಲೆ ಕೇರಳ ಸ್ಟೋರಿ 2 ಇದು ಅತ್ಯಂತ ಅದ್ಭುತವಾಗಿದೆ. ನಾವು ಸಾವಿರಾರು ಭಾಷಣಗಳ ಮೂಲಕ ಹೇಳೋಕ್ಕಿಂತ ಒಂದು ಸಿನಿಮಾವನ್ನು ತೋರಿಸಿದ್ರೆ ಸಂಪೂರ್ಣ ಪರಿವರ್ತನೆ ಆಗತ್ತೆ, ಪರಿಣಾಮ ಬೀರುತ್ತೆ, ಜಾಗೃತಿ ಆಗತ್ತೆ. ಹಾಗಾಗಿ ಈ ಸಿನಿಮಾವನ್ನ ಎಲ್ಲ ಹಿಂದೂಗಳು ನಮ್ಮ ಮಕ್ಕಳನ್ನ ಕರ್ಕೊಂಡು ನೋಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ.